ಸ್ನೇಹಿತರೆ, ತಾಲಿಬಾನ್ ಭಾರತಕ್ಕೆ ನೀಡಿದ ಒಂದು ಅಸಾಧಾರಣ ಉಡುಗೊರೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಹೊಸ ಬದಲಾವಣೆಗೆ ನಾಂದಿ ಹಾಡಿದೆ. ಆ ಒಂದು ಕ್ರಮದಿಂದ ಪಾಕಿಸ್ತಾನ ಮತ್ತು ಚೀನಾ ಒಮ್ಮೆಗೆ ಆತಂಕಕ್ಕೆ ಒಳಗಾದವು. ಅಮೆರಿಕ ಕೂಡ ಆಶ್ಚರ್ಯದಿಂದ ಮೌನವಾಯಿತು. ಇದು ಕೇವಲ ಸ್ನೇಹದ ಸಂಕೇತ ಮಾತ್ರವಲ್ಲ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಶತಮಾನಗಳ ಸಾಂಸ್ಕೃತಿಕ, ಆರ್ಥಿಕ ಬಂಧವನ್ನು ಮತ್ತೆ ಜೀವಂತಗೊಳಿಸಿದೆ. ಆದರೆ ಪ್ರಪಂಚವೇ ಈ ಬೆಳವಣಿಗೆಯನ್ನು ಆಸಕ್ತಿಯಿಂದ ಗಮನಿಸಿತು. ಇನ್ನು ಚಾಬಹಾರ್ ಬಂದರಿನಲ್ಲಿ ಭಾರತದ ಕಾರ್ಯತಂತ್ರದ ಯೋಜನೆ ಹೊಸ ಹಂತಕ್ಕೆ ಕಾಲಿಟ್ಟಿದೆ. ಈ ಯೋಜನೆಯ ಮೂಲಕ ಭಾರತಕ್ಕೆ ಮಧ್ಯ ಏಷ್ಯಾದೊಂದಿಗೆ ನೇರವಾಗಿ ಸಂಪರ್ಕಿಸುವ ಬಾಗಿಲು ತೆರೆದುಕೊಂಡಿದೆ. ಈ ಬೆಳವಣಿಗೆಗಳೆಲ್ಲವೂ ಒಂದು ಸ್ಪಷ್ಟವಾದ ವಿಷಯವನ್ನು ತೋರಿಸುತ್ತಿವೆ. ಭಾರತ ಈಗ ಕೇವಲ ವೀಕ್ಷಕನಲ್ಲ, ಪ್ರಪಂಚದ ರಾಜಕೀಯ ಸಮೀಕರಣಗಳಲ್ಲಿ ಕೀಲಕ ಪಾತ್ರಧಾರಿಯಾಗಿ ಬೆಳೆಯುತ್ತಿರುವ ದೇಶ. ಸ್ನೇಹಿತರೆ, ತಾಲಿಬಾನ್ ಒಂದು ಅನಿರೀಕ್ಷಿತ ಘೋಷಣೆ ಮಾಡಿದೆ. ಇದು ಚೀನಾ ಮತ್ತು ಅಮೆರಿಕ ಎಂದಿನಿಂದಲೂ ಹೊಂದಿರುವ ಭಯವನ್ನು ನಿಜಗೊಳಿಸಿದೆ. ವರ್ಷಗಳಿಂದ ಅಫ್ಘಾನಿಸ್ತಾನದಲ್ಲಿ ಲಕ್ಷಾಂತರ ಕೋಟಿ ಡಾಲರ್ ಮೌಲ್ಯದ ಖನಿಜ ಸಂಪತ್ತಿನ ಮೇಲೆ ಕಣ್ಣಿಟ್ಟಿದ್ದ ಚೀನಾ, ತಾಲಿಬಾನ್ ಅನ್ನು ತನ್ನ ಪ್ರಭಾವಕ್ಕೆ ತರುವ ಸಲುವಾಗಿ ಎಷ್ಟೋ ಪ್ರಯತ್ನಗಳನ್ನು ಮಾಡಿತು. ಆದರೆ ಅದರ ಪ್ರತಿ ಕುತಂತ್ರವೂ ವಿಫಲವಾಯಿತು. ಮತ್ತೊಂದು ಕಡೆ, ತಾಲಿಬಾನ್ ಅನ್ನು ಶತ್ರುವೆಂದು ಭಾವಿಸಿದ್ದ ಅಮೆರಿಕ, ಭಾರತ ಈ ಒಪ್ಪಂದದ ಮೂಲಕ ಏನೋ ಅದ್ಭುತ ರಾಜಕೀಯ ಚಾಣಕ್ಯತನ ಮಾಡಿದೆ ಎಂದು ಆಶ್ಚರ್ಯಪಡುತ್ತಿದೆ. ಈಗ ತಾಲಿಬಾನ್ ಒಂದು ಕಾಲದಲ್ಲಿ ತನಗೆ ಬೆಂಬಲವಾಗಿ ನಿಂತಿದ್ದ ಪಾಕಿಸ್ತಾನಕ್ಕೂ ಗಟ್ಟಿ ಪಾಠ ಕಲಿಸುತ್ತಿದೆ. ಡ್ಯೂರಾಂಡ್ ಲೈನ್ ಬಳಿ ಎರಡು ದೇಶಗಳ ನಡುವೆ ಯುದ್ಧ ನಡೆಯುತ್ತಿದೆ. ಇತ್ತೀಚೆಗೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ವೈಮಾನಿಕ ದಾಳಿಗಳನ್ನು ಮಾಡಿದಾಗ ತಾಲಿಬಾನ್ ಅಷ್ಟೇ ಗಟ್ಟಿಯಾಗಿ ಪ್ರತಿಕ್ರಿಯಿಸಿ ಇಸ್ಲಾಮಾಬಾದ್ ನಲ್ಲಿರುವ ಅಧಿಕಾರಿಗಳ ನಿದ್ದೆಯನ್ನು ಹಾಳು ಮಾಡಿದೆ. ಈ ಉದ್ವಿಗ್ನ ವಾತಾವರಣದಲ್ಲಿ ತಾಲಿಬಾನ್ ಭಾರತಕ್ಕೆ ಒಂದು ಅಮೂಲ್ಯವಾದ ಸುವರ್ಣಾವಕಾಶವನ್ನು ನೀಡಿದೆ. ಇದು ಭಾರತದ ಖಜಾನೆಯನ್ನು ತುಂಬುವುದು ಮಾತ್ರವಲ್ಲ, ಮಧ್ಯ ಏಷ್ಯಾದಲ್ಲಿ ಭಾರತವನ್ನು ಒಂದು ಶಕ್ತಿಶಾಲಿ ಶಕ್ತಿಯಾಗಿ ನಿಲ್ಲಿಸಲಿದೆ. ಈ ಸಂಚಲನಾತ್ಮಕ ಬೆಳವಣಿಗೆಯನ್ನು ಈ ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆ ಸಂಕೇತವನ್ನು ಸಹ ಸಕ್ರಿಯಗೊಳಿಸಿ. ಅದರಿಂದ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ನೀವೇ ಮೊದಲು ನೋಡಬಹುದು. ಸ್ನೇಹಿತರೆ, ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ನವದೆಹಲಿ ಭೇಟಿಯೊಂದಿಗೆ ಈ ಕಥೆ ಆರಂಭವಾಯಿತು. ಇದು ಸಾಮಾನ್ಯ ರಾಜತಾಂತ್ರಿಕ ಸಭೆಯಲ್ಲ, ಇದು ಇತಿಹಾಸವನ್ನು ಬದಲಿಸುವ ಒಂದು ದೊಡ್ಡ ಘೋಷಣೆ. ಮುತ್ತಾಕಿ ನವದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡುತ್ತಾ ಒಂದು ಪದವನ್ನು ಹೇಳಿದರು. ಆ ಪದ ಪಾಕಿಸ್ತಾನಕ್ಕೆ ಗಟ್ಟಿ ಕಪಾಳಮೋಟದಂತೆ ಬಿದ್ದಿತು. ಆ ಪದ ಚಾಬಹಾರ್. ಅಫ್ಘಾನಿಸ್ತಾನಕ್ಕೂ ಮತ್ತು ಭಾರತಕ್ಕೂ ಚಾಬಹಾರ್ ಅತ್ಯುತ್ತಮ ವ್ಯಾಪಾರ ಮಾರ್ಗವೆಂದು ಅವರು ಪ್ರಪಂಚದ ಮುಂದೆ ಸ್ಪಷ್ಟವಾಗಿ ಹೇಳಿದರು. ಇದು ಕೇವಲ ಒಂದು ಹೇಳಿಕೆಯಲ್ಲ, ಪಾಕಿಸ್ತಾನಕ್ಕೆ ಗಟ್ಟಿ ಹೊಡೆತ. ಚಾಬಹಾರ್ ಬಂದರು ಇರಾನ್ನ ಆಗ್ನೇಯ ಕರಾವಳಿಯಲ್ಲಿ ಭಾರತ ಅಭಿವೃದ್ಧಿಪಡಿಸಿದ ಒಂದು ಶಕ್ತಿಶಾಲಿ ಆಯುಧ. ಈ ಬಂದರು 4 ಕಡೆಗಳಿಂದ ಭೂಮಿಯಿಂದ ಸುತ್ತುವರಿದಿರುವ ಅಫ್ಘಾನಿಸ್ತಾನವನ್ನು ಅರೇಬಿಯಾ ಸಮುದ್ರದೊಂದಿಗೆ ನೇರವಾಗಿ ಸಂಪರ್ಕಿಸುತ್ತದೆ. ಇದರ ಅರ್ಥ ಸ್ಪಷ್ಟ: ಅಫ್ಘಾನಿಸ್ತಾನ ಇನ್ನು ಮುಂದೆ ತನ್ನ ಸರಕುಗಳನ್ನು ಭಾರತಕ್ಕೋ ಅಥವಾ ಪ್ರಪಂಚದ ಯಾವ ಮೂಲೆಗೋ ಕಳುಹಿಸಲು ಪಾಕಿಸ್ತಾನದ ಅನುಮತಿಗಾಗಿ ಕಾಯಬೇಕಿಲ್ಲ. ದಶಕಗಳಿಂದ ಪಾಕಿಸ್ತಾನ ಅಫ್ಘಾನಿಸ್ತಾನದ ಈ ದೌರ್ಬಲ್ಯವನ್ನು ಬಳಸಿಕೊಂಡಿತು. ಯಾವಾಗ ಬೇಕಾದರೂ ಗಡಿಗಳನ್ನು ಮುಚ್ಚಿಹಾಕುತ್ತಿತ್ತು, ಅಫ್ಘಾನ್ ಟ್ರಕ್ಗಳನ್ನು ವಾರಗಟ್ಟಲೆ ನಿಲ್ಲಿಸುತ್ತಿತ್ತು, ಇಷ್ಟಬಂದಂತೆ ತೆರಿಗೆಗಳನ್ನು ವಸೂಲು ಮಾಡುತ್ತಿತ್ತು. ಅಫ್ಘಾನ್ ವ್ಯಾಪಾರವನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿತು. ಆದರೆ ಭಾರತ ಒಂದು ಕಾರ್ಯತಂತ್ರದ ಕ್ರಮದೊಂದಿಗೆ ಪಾಕಿಸ್ತಾನದ ಈ ಆಯುಧವನ್ನು ಶಾಶ್ವತವಾಗಿ ನಿಷ್ಕ್ರಿಯಗೊಳಿಸಿದೆ. ಈಗ ಅಫ್ಘಾನಿಸ್ತಾನದ ವಾಹನಗಳು ನೇರವಾಗಿ ಇರಾನ್ನಲ್ಲಿರುವ ಚಾಬಹಾರ್ ಬಂದರಿಗೆ ತಲುಪುತ್ತವೆ. ಅಲ್ಲಿಂದ ಭಾರತದ ಹಡಗುಗಳ ಮೂಲಕ ಪ್ರಪಂಚದಾದ್ಯಂತ ತಮ್ಮ ಸರಕುಗಳನ್ನು ಕಳುಹಿಸುತ್ತವೆ. ಈ ಆಟದಲ್ಲಿ ನಿಜವಾದ ತಿರುವು ಏನೆಂದರೆ, ಅಮೆರಿಕ ಇರಾನ್ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರಿದರೂ ಚಾಬಹಾರ್ ಬಂದರು ನಿಲ್ಲುತ್ತದೆ ಎಂದು ಎಲ್ಲರೂ ಊಹಿಸಿದ್ದರು. ಆದರೆ ತಾಲಿಬಾನ್ ವಿದೇಶಾಂಗ ಸಚಿವ ನವದೆಹಲಿಯಲ್ಲಿ ನಿಂತು ಅಮೆರಿಕಾಗೆ ನೇರವಾಗಿ ಸವಾಲು ಹಾಕಿದರು. ಚಾಬಹಾರ್ ಒಂದು ಅದ್ಭುತ ಮಾರ್ಗವೆಂದು, ಅಮೆರಿಕ ನಿರ್ಬಂಧಗಳಿಂದ ಬರುವ ಅಡೆತಡೆಗಳನ್ನು
ಭಾರತ ಮತ್ತು ಅಫ್ಘಾನಿಸ್ತಾನ ಒಟ್ಟಿಗೆ ಚರ್ಚೆಯ ಮೂಲಕ ಪರಿಹರಿಸುತ್ತವೆ ಎಂದು ಸ್ಪಷ್ಟಪಡಿಸಿದರು. ಈ ಘೋಷಣೆ ತಾಲಿಬಾನ್ನ ಬದಲಾಗುತ್ತಿರುವ ದೃಷ್ಟಿಕೋನವನ್ನು ತೋರಿಸುತ್ತದೆ. ನಾವು ಇನ್ನು ಮುಂದೆ ಯಾರ ಒತ್ತಡಕ್ಕೂ ತಲೆಬಾಗುವುದಿಲ್ಲ. ನಮ್ಮ ದೇಶದ ಭವಿಷ್ಯವನ್ನು ನಾವೇ ನಿರ್ಧರಿಸುತ್ತೇವೆ ಎಂದು ಪ್ರಪಂಚಕ್ಕೆ ತೋರಿಸಿದರು. ಆ ಭವಿಷ್ಯದಲ್ಲಿ ನಮ್ಮ ಅತಿ ದೊಡ್ಡ ಭಾಗಸ್ವಾಮಿ ಭಾರತ ಎಂದು ಸಹ ಅವರು ಉಲ್ಲೇಖಿಸಿದರು. ಸ್ನೇಹಿತರೆ, ಚಾಬಹಾರ್ ಹೆಸರು ಕೇಳಿದರೆ ಚೀನಾ ಮತ್ತು ಪಾಕಿಸ್ತಾನದ ನಿದ್ದೆಗಳು ಏಕೆ ಹಾಳಾಗುತ್ತಿವೆ ಎಂದು ಅರ್ಥಮಾಡಿಕೊಳ್ಳಬೇಕಾದರೆ ಈ ಪ್ರದೇಶದಲ್ಲಿ ನಡೆಯುತ್ತಿರುವ ಭೂರಾಜಕೀಯ ಚದರಂಗದ ಆಟವನ್ನು ತಿಳಿದುಕೊಳ್ಳಬೇಕು. ಕಳೆದ ದಶಕದಿಂದ ಚೀನಾ ಲಕ್ಷಾಂತರ ಕೋಟಿ ಡಾಲರ್ಗಳನ್ನು ಖರ್ಚು ಮಾಡುತ್ತಾ ಸಿಪಿಸಿ ಅಂದರೆ ಚೈನಾ ಪಾಕಿಸ್ತಾನ ಎಕಾನಾಮಿಕ್ ಕಾರಿಡಾರ್ ಅನ್ನು ನಿರ್ಮಿಸುತ್ತಿದೆ. ಈ ಕಾರಿಡಾರ್ ಚೀನಾದ ಶಿನ್ಜಿಯಾಂಗ್ ಅನ್ನು ಪಾಕಿಸ್ತಾನದ ಗ್ವಾದರ್ ಬಂದರಿನೊಂದಿಗೆ ಸಂಪರ್ಕಿಸುತ್ತದೆ. ಮಧ್ಯಪ್ರಾಚ್ಯದಿಂದ ತೈಲ ಮತ್ತು ಗ್ಯಾಸ್ ಅನ್ನು ನೇರವಾಗಿ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಬೇಕು. ತಮ್ಮ ಸರಕುಗಳನ್ನು ಪ್ರಪಂಚದಾದ್ಯಂತ ಮಾರಬೇಕು ಎಂದು ಚೀನಾ ಕನಸು ಕಾಣುತ್ತಿದೆ. ಈ ಕನಸಿನಲ್ಲಿ ಗ್ವಾದರ್ ಬಂದರು ಕೀಲಕವಾಗಿದೆ. ಆದರೆ ಈಗ ನಕ್ಷೆಯನ್ನು ನೋಡಿ. ಭಾರತ ಗ್ವಾದರ್ ಬಂದರಿನಿಂದ ಕೇವಲ 72 ಕಿಲೋಮೀಟರ್ ದೂರದಲ್ಲಿ ಚಾಬಹಾರ್ ಬಂದರನ್ನು ನಿರ್ಮಿಸಿದೆ. ಇದು ಕೇವಲ ಒಂದು ಬಂದರು ಮಾತ್ರವಲ್ಲ, ಚೀನಾದ ಗ್ವಾದರ್ ಬಂದರಿನ ಮೇಲೆ ನಿಗಾ ಇರಿಸುವ ಭಾರತದ ಕಾರ್ಯತಂತ್ರದ ಕೇಂದ್ರ. ಇಲ್ಲಿಂದ ಭಾರತದ ನೌಕಾದಳ ಚೀನಾದ ಪ್ರತಿ ಚಲನೆಯನ್ನು ಗರುಡ ದೃಷ್ಟಿಯಿಂದ ಗಮನಿಸುತ್ತದೆ. ಒಂದು ವೇಳೆ ನಾಳೆ ಯುದ್ಧದ ಪರಿಸ್ಥಿತಿ ಬಂದರೆ ಭಾರತ ಒಂದೇ ಹೊಡೆತದಲ್ಲಿ ಗ್ವಾದರ್ ಬಂದರಿನ ಮಾರ್ಗವನ್ನು ಮುಚ್ಚಿ ಚೀನಾದ ಸರಬರಾಜು ಸರಪಳಿಯನ್ನು ಕತ್ತರಿಸಬಲ್ಲದು. ಇದೇ ಭಯ ಚೀನಾವನ್ನು ಕಾಡುತ್ತಿದೆ. ಭಾರತ ತನ್ನ ಅತಿ ದೊಡ್ಡ ಕಾರ್ಯತಂತ್ರದ ಹೂಡಿಕೆಯ ಪಕ್ಕದಲ್ಲೇ ಒಂದು ಅಭೇದ್ಯ ಕೋಟೆಯನ್ನು ನಿರ್ಮಿಸಿದೆ ಎಂದು ಚೀನಾಗೆ ಅರ್ಥವಾಗಿದೆ. ಈ ಕ್ರಮದಲ್ಲೇ ಪಾಕಿಸ್ತಾನದ ಸ್ಥಿತಿ ಇನ್ನೂ ದಯನೀಯವಾಗಿದೆ. ಇಲ್ಲಿಯವರೆಗೂ ಅಫ್ಘಾನಿಸ್ತಾನವನ್ನು ಬೆದರಿಸಿ ಲಕ್ಷಾಂತರ ಕೋಟಿ ಟ್ರಾನ್ಸಿಟ್ ಶುಲ್ಕಗಳನ್ನು ಗಳಿಸಿದ್ದ ಪಾಕಿಸ್ತಾನ ಈಗ ಆ ಆದಾಯವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿದೆ. ಅಫ್ಘಾನಿಸ್ತಾನದ ವ್ಯಾಪಾರ ಇನ್ನು ಮುಂದೆ ಚಾಬಹಾರ್ ಮಾರ್ಗದಲ್ಲಿ ಸಾಗುತ್ತದೆ. ಇದರಿಂದ ಇರಾನ್ಗೂ ಮತ್ತು ಭಾರತಕ್ಕೂ ನೇರವಾಗಿ ಲಾಭವಾಗುತ್ತದೆ. ಪಾಕಿಸ್ತಾನದ ಕೈಯಲ್ಲಿ ಖಾಲಿ ಬಟ್ಟಲು ಮಾತ್ರ ಉಳಿಯುತ್ತದೆ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಚಾಬಹಾರ್ ಬಂದರು ಭಾರತವನ್ನು ಕೇವಲ ಅಫ್ಘಾನಿಸ್ತಾನದೊಂದಿಗೆ ಮಾತ್ರವಲ್ಲ, ಮಧ್ಯ ಏಷ್ಯಾ ದೇಶಗಳೊಂದಿಗೆ ನೇರವಾಗಿ ಸಂಪರ್ಕಿಸುತ್ತದೆ. ಕಜಕಿಸ್ತಾನ, ಉಜ್ಬೇಕಿಸ್ತಾನ, ತುರ್ಕಮೆನಿಸ್ತಾನ, ಕಿರ್ಗಿಸ್ತಾನ ಮತ್ತು ತಜಕಿಸ್ತಾನದಂತಹ ದೇಶಗಳಲ್ಲಿ ತೈಲ, ಗ್ಯಾಸ್, ಯುರೇನಿಯಂ ಮತ್ತು ಇತರ ಮೌಲ್ಯಯುತ ಖನಿಜಗಳು ಅಪಾರವಾಗಿವೆ. ಇಲ್ಲಿಯವರೆಗೂ ಈ ದೇಶಗಳೊಂದಿಗೆ ನೇರ ವ್ಯಾಪಾರಕ್ಕಾಗಿ ಭಾರತ ಪಾಕಿಸ್ತಾನದ ಮಾರ್ಗವನ್ನು ಅವಲಂಬಿಸಬೇಕಿತ್ತು. ಅದು ಯಾವಾಗಲೂ ಅಡೆತಡೆಯಾಗಿತ್ತು. ಆದರೆ ಚಾಬಹಾರ್ ಮೂಲಕ ಈ ದೇಶಗಳಿಗೆ ಭಾರತದ ಮಾರ್ಗ ತೆರೆದುಕೊಂಡಿದೆ. ಭಾರತ ಇನ್ನು ಮುಂದೆ ಈ ದೇಶಗಳೊಂದಿಗೆ ನೇರವಾಗಿ ವ್ಯಾಪಾರ ಮಾಡಬಲ್ಲದು, ತನ್ನ ಶಕ್ತಿಯ ಅಗತ್ಯಗಳನ್ನು ಪೂರೈಸಿಕೊಳ್ಳಬಲ್ಲದು, ಚೀನಾದ ಬೆಳೆಯುತ್ತಿರುವ ಪ್ರಭಾವಕ್ಕೆ ನೇರವಾಗಿ ಸವಾಲು ಹಾಕಬಲ್ಲದು. ಇದು ಭಾರತದ ಕನೆಕ್ಟ್ ಸೆಂಟ್ರಲ್ ಏಷ್ಯಾ ನೀತಿ. ಇದು ದಶಕಗಳಿಂದ ಕಾಗದದ ಮೇಲೆಯೇ ಇತ್ತು. ಆದರೆ ಚಾಬಹಾರ್ ಸಕ್ರಿಯವಾಗುತ್ತಿದ್ದಂತೆ ಈಗ ಅದು ವಾಸ್ತವವಾಗಿ ಮಾರ್ಪಾಡಾಗಿದೆ. ಇದು ಭಾರತವನ್ನು ದಕ್ಷಿಣ ಏಷ್ಯಾದಿಂದ ಯುರೇಷಿಯಾದ ದೊಡ್ಡ ಲೀಗ್ನಲ್ಲಿ ನಿಲ್ಲಿಸುತ್ತದೆ. ಹೀಗಾಗಿ ಇದೇ ವಿಷಯ ಶತ್ರುಗಳಿಗೆ ಜೀರ್ಣಿಸಲು ಸಾಧ್ಯವಿಲ್ಲದಂತಾಗಿದೆ. ಸ್ನೇಹಿತರೆ, ಈ ಕತೆ ಕೇವಲ ಸಂಪತ್ತು, ಶಕ್ತಿ ಮತ್ತು ಕಾರ್ಯತಂತ್ರದ ಕೇಂದ್ರಗಳ ಬಗ್ಗೆ ಮಾತ್ರವಲ್ಲ. ಇದು ಹೃದಯಗಳನ್ನು ಸಂಪರ್ಕಿಸುವ ಕತೆ. ಸಾವಿರಾರು ವರ್ಷಗಳ ಹಿಂದಿನ ಸಂಬಂಧಗಳನ್ನು ಜೀವಂತಗೊಳಿಸುವ ಕತೆ. ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ನವದೆಹಲಿಯಲ್ಲಿ ಚಾಬಹಾರ್ ಬಗ್ಗೆ ಮಾತ್ರ ಮಾತನಾಡಲಿಲ್ಲ. ಅವರು ಒಂದು ಹೃದಯಸ್ಪರ್ಶಿ ವಿಷಯವನ್ನು ಉಲ್ಲೇಖಿಸಿದರು. ಅದು ಪ್ರತಿ ಭಾರತೀಯನ ಹೃದಯವನ್ನು ಗೆದ್ದಿತು. ಅವರು ಗುರುದೇವ ರವೀಂದ್ರನಾಥ ಟಾಗೋರ್ ಅವರ ಅಮರ ಕಥೆ ಕಾಬೂಲಿವಾಲಾ ಯನ್ನು ನೆನಪಿಸಿದರು. ಟಾಗೋರ್ ಬರೆದ ಕಾಬೂಲಿವಾಲಾ ಕೇವಲ ಕಲ್ಪಿತ ಕಥೆಯಲ್ಲ, ಅದು ನಮ್ಮ ಇತಿಹಾಸ ಎಂದು ಅವರು ಹೇಳಿದರು. ಒಬ್ಬ ತಾಲಿಬಾನ್ ನಾಯಕನ ಬಾಯಿಯಿಂದ ಇಂತಹ ಮಾತುಗಳನ್ನು ಕೇಳುವುದು ನಿಜಕ್ಕೂ ಒಂದು ಅದ್ಭುತ. ಕಾಬೂಲಿವಾಲಾ ಕಥೆ ಒಬ್ಬ ಅಫ್ಘಾನ್ ಡ್ರೈ ಫ್ರೂಟ್ಸ್ ವ್ಯಾಪಾರಿ ಮತ್ತು ಕೋಲ್ಕತ್ತಾದಲ್ಲಿ ಒಂದು ಸಣ್ಣ ಹುಡುಗಿ ಮಿನಿಯ ನಡುವಿನ ನಿಸ್ವಾರ್ಥ ಪ್ರೇಮದ ಕಥೆ. ಈ ಕಥೆ ಭಾರತ ಮತ್ತು ಅಫ್ಘಾನಿಸ್ತಾನದ ಜನರ ನಡುವಿನ ಆಳವಾದ ಭಾವನಾತ್ಮಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಿಗೆ ಸಂಕೇತ. ಮುತ್ತಾಕಿ ಈ ಕಥೆಯನ್ನು ಉಲ್ಲೇಖಿಸುವ ಮೂಲಕ ಪ್ರಪಂಚಕ್ಕೆ ಒಂದು ಸಂದೇಶ ನೀಡಿದರು.
ಅಫ್ಘಾನಿಸ್ತಾನ ಭಾರತದೊಂದಿಗೆ ಕೇವಲ ವ್ಯಾಪಾರಕ್ಕಾಗಿ ಮಾತ್ರವಲ್ಲ, ಶತಮಾನಗಳ ಹಿಂದಿನ ಸಾಂಸ್ಕೃತಿಕ ಸಂಬಂಧಗಳನ್ನು ಮತ್ತೆ ಬಲಪಡಿಸಲು ಬಯಸುತ್ತದೆ. ಈ ಸಂಬಂಧಗಳನ್ನು ಗಡಿಗಳು ಮತ್ತು ರಾಜಕೀಯಗಳು ದುರ್ಬಲಗೊಳಿಸಿವೆ. ಇದು ಕೇವಲ ಭಾವನಾತ್ಮಕ ಮಾತುಗಳು ಮಾತ್ರವಲ್ಲ, ಇದರ ಹಿಂದೆ ಗಟ್ಟಿ ಅಂಕಿಅಂಶಗಳಿವೆ. ಮುತ್ತಾಕಿ ಕಾಬೂಲಿವಾಲಾವನ್ನು ನೆನಪಿಸಿದ ದಿನವೇ ಕಾಬೂಲ್ನಲ್ಲಿ ಅಫ್ಘಾನಿಸ್ತಾನದ ವ್ಯಾಪಾರ ಸಚಿವಾಲಯ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿತು. ಈ ವರ್ಷದ ಮೊದಲ 8 ತಿಂಗಳುಗಳಲ್ಲಿ ಅಫ್ಘಾನಿಸ್ತಾನದ ಡ್ರೈ ಕ್ರೂಡ್ಸ್ ರಫ್ತು $222 ಮಿಲಿಯನ್ ತಲುಪಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಅದು $169 ಮಿಲಿಯನ್ ಮಾತ್ರ. ಈ ಡ್ರೈ ಕ್ರೂಡ್ಸ್ಗೆ ಅತಿ ದೊಡ್ಡ ಖರೀದಿದಾರ ಭಾರತ. ಆದರೆ ಅಫ್ಘಾನ್ ವ್ಯಾಪಾರಿಗಳು ತಮ್ಮ ಸರಕುಗಳನ್ನು ಭಾರತಕ್ಕೆ ಕಳುಹಿಸುವಲ್ಲಿ ಎಷ್ಟೋ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಪಾಕಿಸ್ತಾನ ತನ್ನ ಗಡಿಗಳನ್ನು ಮುಚ್ಚಿಹಾಕುತ್ತದೆ. ವಿಮಾನ ರವಾನಾ ವೆಚ್ಚ ತುಂಬಾ ಹೆಚ್ಚು. ಹಣದ ವರ್ಗಾವಣೆಯಲ್ಲೂ ಸಮಸ್ಯೆಗಳು. ಈ ಸಮಸ್ಯೆಗಳನ್ನು ಮೆಟ್ಟಿನಿಲ್ಲಲು ಚಾಬಹಾರ್ ಬಂದರು ಒಂದು ವರದಾನವಾಗಿ ಮಾರ್ಪಾಡಾಗಲಿದೆ. ಚಾಬಹಾರ್ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದರೆ ಕಾಬೂಲ್ನಲ್ಲಿರುವ ಕಾಬೂಲಿವಾಲಾ ತನ್ನ ಬಾದಾಮಿ, ಪಿಸ್ತಾ ಮತ್ತು ಆಪ್ರಿಕಾಟ್ಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಮುಂಬೈ ಮತ್ತು ಕೋಲ್ಕತ್ತಾ ಮಾರುಕಟ್ಟೆಗಳಿಗೆ ನೇರವಾಗಿ ತಲುಪಿಸಬಲ್ಲನು. ಇದು ಹೊಸ ಭಾರತದ ಸಾಫ್ಟ್ ಪವರ್ ರಾಜತಾಂತ್ರಿಕತೆ. ಇದು ಕೇವಲ ಕ್ಷಿಪಣಿಗಳೊಂದಿಗೆಯಲ್ಲ, ಹೃದಯಗಳೊಂದಿಗೆ ಸಂಬಂಧಗಳನ್ನು ನಿರ್ಮಿಸುತ್ತದೆ. ಸಾವಿರಾರು ವರ್ಷಗಳ ಹಿಂದಿನ ಬಂಧಗಳ ಅಡಿಪಾಯದ ಮೇಲೆ ಹೊಸ ಭವಿಷ್ಯವನ್ನು ರೂಪಿಸುತ್ತದೆ. ಇಂದು ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನ್ ಪಾಕಿಸ್ತಾನ ಮತ್ತು ಚೀನಾಗಳನ್ನು ಬದಿಗಿಟ್ಟು ಭಾರತದೊಂದಿಗೆ ನಿಂತಿದೆ. ಚಾಬಹಾರ್ ಬಂದರು ಈಗ ಕೇವಲ ಒಂದು ಯೊಡರೆವು ಮಾತ್ರವಲ್ಲ, ಭಾರತದ ಆರ್ಥಿಕ ಮತ್ತು ಕಾರ್ಯತಂತ್ರದ ಶಕ್ತಿಗೆ ಒಂದು ಸಂಕೇತವಾಗಿ ಮಾರ್ಪಾಡಾಗಿದೆ. ಇದು ಮುಂದಿನ ದಶಕಗಳವರೆಗೂ ಈ ಪ್ರದೇಶದ ಭವಿಷ್ಯವನ್ನು ಬರೆಯುವ ಶಕ್ತಿ. ಇದು ಹೊಸ ಭಾರತದ ರಾಜತಾಂತ್ರಿಕತೆ. ಇದು ಕೇವಲ ಆಯುಧಗಳೊಂದಿಗೆಯಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಸಂಬಂಧಗಳೊಂದಿಗೆ ಪ್ರಪಂಚವನ್ನು ಗೆಲ್ಲುತ್ತದೆ. ಪಾಕಿಸ್ತಾನ ಭಾರತಕ್ಕಾಗಿ ತೋಡಿದ ಗುಂಡಿಯಲ್ಲಿ ಈಗ ತಾನೇ ಬಿದ್ದಿದೆ. ಅದರ ಅತಿ ದೊಡ್ಡ ಕಾರ್ಯತಂತ್ರದ ಆಯುಧ ಅಂದರೆ ಅದರ ಭೂರಾಜಕೀಯ ಸ್ಥಾನ ಈಗ ಮೌಲ್ಯರಹಿತವಾಗಿದೆ. ಚೀನಾದ ಸಿಪಿಸಿ ಮತ್ತು ಗ್ವಾದರ್ ಬಂದರಿನ ಕನಸುಗಳು ಭಾರತದ ಚಾಬಹಾರ್ ಚಕ್ರವ್ಯೂಹದಲ್ಲಿ ಸಿಕ್ಕಿಹಾಕಿಕೊಂಡಿವೆ. ಭಾರತ ಒಂದೇ ಒಂದು ಕಾರ್ಯತಂತ್ರದೊಂದಿಗೆ ತನ್ನ ಇಬ್ಬರು ಶತ್ರುಗಳನ್ನು ಸೋಲಿಸಿದೆ. ಇದು ಕೇವಲ ಒಂದು ಹೊಸ ವ್ಯಾಪಾರ ಮಾರ್ಗ ತೆರೆಯುವುದು ಮಾತ್ರವಲ್ಲ, ಇದು ಜಾಗತಿಕ ಶಕ್ತಿಯಾಗಿ ಭಾರತದ ಉದಯಕ್ಕೆ ಒಂದು ಗಟ್ಟಿ ಘೋಷಣೆ. ಈಗ ಅತಿ ದೊಡ್ಡ ಪ್ರಶ್ನೆ ಏನೆಂದರೆ, ಚಾಬಹಾರ್ ಬಂದರು ಕೇವಲ ಒಂದು ವ್ಯಾಪಾರ ಮಾರ್ಗವಾಗಿಯೇ ಉಳಿಯುತ್ತದೆಯೇ, ಅಥವಾ ಇದು ಭಾರತವನ್ನು ಮಧ್ಯ ಏಷ್ಯಾದ ಹೊಸ ಕಿಂಗ್ ಮೇಕರ್ ಆಗಿ ಮಾರ್ಪಾಡು ಮಾಡುತ್ತದೆಯೇ? ಅಮೆರಿಕ ಈ ಭಾರತದ ಕ್ರಮದ ಮುಂದೆ ಬಗ್ಗುತ್ತದೆಯೇ, ಅಥವಾ ಇರಾನ್ ಮೇಲೆ ಹೇರಿದ ನಿರ್ಬಂಧಗಳೊಂದಿಗೆ ಈ ಕನಸನ್ನು ಭಗ್ನಗೊಳಿಸಲು ಪ್ರಯತ್ನಿಸುತ್ತದೆಯೇ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ತಪ್ಪದೇ ಬರೆಯಿರಿ. ಮತ್ತು ಇಂತಹ ಮಾಹಿತಿಯುಳ್ಳ ವಿಡಿಯೋಗಳನ್ನು ಇನ್ನಷ್ಟು ನೋಡಬಯಸಿದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.